ಸಚಿವ ಡಿಕೆ ಶಿವಕುಮಾರ್ಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನ ನೀಡಿದೆ. ಸಚಿನ್ ನಾರಾಯಣ್ ಸೇರಿ 4 ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಈ ಸಮನ್ಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಸಚಿನ್ ನಾರಾಯಣ್ ಸೇರಿದಂತೆ 4 ಸಮನ್ಸ್ ಅನ್ನ ನೀಡಲಾಗಿದೆ. ಸಚಿವ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಇಲ್ಲಿ ಪ್ರಮುಖವಾಗಿ ಸಮನ್ಸ್ ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಲಾಗಿರುವಂತದ್ದು. ಇನ್ನು ಆ 4 ಜನ ಯಾರು ಅಂತ ನೋಡೋದಾದ್ರೆ ಸಚಿನ್ ನಾರಾಯಣ್, ರಾಜೇಂದ್ರ, ಆಂಜನೇಯ, ಸುನಿಲ್ ಕುಮಾರ್ ವರ್ಮಾ ಸೇರಿದಂತೆ 4 ಈ ಒಂದು ಸಮನ್ಸ್ ಅನ್ನ ನೀಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಎಐಸಿಸಿಗೆ ಕೋಟ್ಯಾಂತರ ಹಣವನ್ನ ಪಾವತಿ ಮಾಡಲಾಗಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇವರೆಲ್ಲರ ಮೇಲೆ ಹವಾಲಾ ಹಣ ವರ್ಗಾವಣೆ ಆರೋಪದಲ್ಲಿ ನೋಟಿಸ್ ಅನ್ನ ಈಗ ನೀಡಲಾಗಿರುವಂತದ್ದು. ಪಿಎಂಎಲ್ ಕಾಯ್ದೆಯ ಅಡಿ ಸಮನ್ಸ್ ಅನ್ನ ನೀಡಿದ್ದಾರೆ. ಇಡಿ ಇಲಾಖೆಯ ಅಧಿಕಾರಿಗಳು ದಾಖಲೆಯನ್ನ ಸಲ್ಲಿಸಲು ವಿಫಲವಾದ್ರೆ ಬಂಧನವನ್ನ ಕೂಡ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಈಗ ಎದುರಾಗಿದೆ. ಲೋಕಸಭೆ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಸಮನ್ಸ್ ಬರಬೇಕು, ಎಲ್ಲ ಸಮನ್ಸು ಬಂದಿದೆ. ಈಗ ನಾನು ಮಾತಾಡಲ್ಲ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ. ಏನೇನು ಸಮನ್ಸ್ ಬರಬೇಕು ಎಲ್ಲ ಸಮನ್ಸು ಬಂದಿದೆ. ಈಗ ನಾನು ಮಾತಾಡಲ್ಲ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ. ಏನೇನು ಸಮನ್ಸ್ ಬರಬೇಕು ಎಲ್ಲ ಸಮನ್ಸು ಬಂದಿದೆ. ಈಗ ನಾನು ಮಾತಾಡಲ್ಲ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ. ಏನೇನು ಸಮನ್ಸ್ ಬರಬೇಕು ಎಲ್ಲ ಸಮನ್ಸು ಬಂದಿದೆ. ಈಗ ನಾನು ಮಾತಾಡಲ್ಲ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ. ನೋಡ್ತಾ ಇದೀವಿ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಈಗ ಏನನ್ನೂ ಕೂಡ ಮಾತನಾಡಲ್ಲ, ಮುಂದೆ ಮಾತನಾಡುವಂತ ಸಂದರ್ಭ ಬರುತ್ತೆ, ಅವಾಗ ಎಲ್ಲವನ್ನೂ ಕೂಡ ಮಾತನಾಡ್ತೀನಿ. ಏನೆಲ್ಲ ಸಮನ್ಸ್ ಬರಬೇಕು ಆ ಎಲ್ಲಾ ಸಮನ್ಸ್ಗಳು ಕೂಡ ಬಂದಿದ್ದಾವೆ ಅಂತ ಡಿಕೆ ಶಿವಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಅಲ್ಲಿ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅದಕ್ಕೆ ದಾಖಲೆಯನ್ನ ಕೊಡದೆ ಹೋದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸೊ ಹೀಗಾಗಿ ಯಾವ ರೀತಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದೀಗ ಪ್ರಶ್ನೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅವರ ಆಪ್ತರು 4 ಕೂಡ ಇಲ್ಲಿ ಅಂದ್ರೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಸಚಿನ್ ನಾರಾಯಣ್ ಸೇರಿದಂತೆ ಒಟ್ಟು 4 ಡಿಕೆ ಶಿವಕುಮಾರ್ ಜೊತೆಗೆ ಇನ್ನು 4 ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಆ ಒಂದು ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಸಫಲರಾಗ್ತಾರಾ ಡಿಕೆ ಶಿವಕುಮಾರ್? ಅಕಸ್ಮಾತ್ ದಾಖಲೆಗಳನ್ನ ಸಲ್ಲಿಸಲು ವಿಫಲವಾದ್ರೆ ಬಂಧನ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿನೇ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಮತ್ತು ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಏನಾಗುತ್ತೆ ಅಂತ. ಮತ್ತು ಒಂದ್ ಕಡೆಯಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಈ ಎಲ್ಲಾ ವಿಚಾರಗಳಿಗೆ ಈಗೇನು ಇಡಿ ಇಲಾಖೆಯ ಅಧಿಕಾರಿಗಳು ಕೇಳಿದ್ದಾರೆ ಆ ಎಲ್ಲಾ ದಾಖಲೆಗಳನ್ನ ಸಲ್ಲಿಸ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ನೋಡ್ತಾ ಇದೀವಿ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಾದ್ಮೇಲೆ ಇಡಿ ಇಲಾಖೆಯ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ನಂತರ ವಿಚಾರಣೆ ಎಲ್ಲ ಕೂಡ ಆಗಿತ್ತು. ಈಗ ಆಲ್ರೆಡಿ 2 ವರ್ಷ ಆಗ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆ ಅದೇ ರೀತಿಯಾಗಿ ಮುಂದುವರಿತಾನೆ ಇದೆ. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರು ದಾಖಲೆಯನ್ನ ಸಲ್ಲಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಡಿಕೆ ಶಿವಕುಮಾರ್ ಅವರನ್ನ ಏನಾದ್ರೂ ಅರೆಸ್ಟ್ ಮಾಡಲಾಗುತ್ತಾ ದಾಖಲೆಯನ್ನ ಸಲ್ಲಿಸಲು ವಿಫಲವಾದ್ರೆ ಅನ್ನುವ ಪ್ರಶ್ನೆ ಇರುವಂತದ್ದು. ಸೊ ಹೀಗಾಗಿ ಏನ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ.